ಅಮ್ಮ ಹೂಕೋಸು ಐತಲ್ಲ ಏನು ಮಾಡ್ಕೊಡ್ತೀಯಾ? ಗೋಬಿ ಮಾಡ್ಕೊಡ್ಲಾ? ಹಾಂ ಮಾಡ್ಕೊಡು. ಓಕೆ. ಮೊದಲಿಗೆ ನಾನಿಲ್ಲಿ ಹೂಕೋಸನ್ನೆಲ್ಲ ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಹುಷಾರಾಗಿ ಇದನ್ನ ನೋಡ್ಬಿಟ್ಟು ಬಿಡಿಸ್ಕೋಬೇಕು. ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರುತ್ತೆ, ಹಂಗಾಗಿ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಬಿಸಿನೀರ್ ಹಾಕಿ ಇದನ್ನ ನೆನ್ಸಿಡ್ತಾ ಇದ್ದೀನಿ. ಇನ್ನು ಏನಾದ್ರೂ ಕಾಣದೇ ಇರೋ ಅಂತ ಹುಳ ಏನಾದ್ರೂ ಇದ್ರೆ ಬಿಸಿನೀರಲ್ಲಿ ಎಲ್ಲ ಮೇಲ್ಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಆನಂತರ 1/4 ಗಂಟೆ ಅದಾದ್ಮೇಲೆ ಚೆನ್ನಾಗಿ ಇದನ್ನ ತೊಳೆದ್ಬಿಟ್ಟು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ಸೇರಿಸಿದಾದ್ಮೇಲೆ ಇದಕ್ಕೆ 4 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ದೇನು ಕೂಡ ಗೋಬಿನ ಮಾಡ್ಕೋಬಹುದು. ಅದ್ರ ಬದಲಿಗೆ ನೀವು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಸರಿ ಆಗುತ್ತೆ. ಆ ನಂತರ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಡ್ರೈ ಆಗಿನೇ ಮಿಕ್ಸ್ ಮಾಡಬೇಕು. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ನಂತರ ಸ್ವಲ್ಪನೇ ನೀರ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಈ ಪಕೋಡದ ಹಿಟ್ಟಿನ ಹದ ಇರುತ್ತಲ್ಲ ಅದಕ್ಕೆ ಇದನ್ನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೂಕೋಸಿಗೆಲ್ಲ ಹಿಟ್ಟೆಲ್ಲ ನೀಟಾಗಿ ಬೈಂಡಿಂಗ್ ಆಗ್ಬೇಕು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೋಬಾರ್ದು. ನೀರ್ ಜಾಸ್ತಿ ಆದ್ರೆ ಮತ್ತೆ ಚೆನ್ನಾಗಿ ಬರೋದಿಲ್ಲ ಗೋಬಿ. ಹಂಗಾಗಿ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ನೋಡಿ ಈ ರೀತಿ ಇದನ್ನ ಕಲ್ಸ್ಕೋಬೇಕು. ನೋಡಿ ಈಗ ಇದು ರೆಡಿ ಆಗಿದೆ. ಈಗ ನಾನು ಸ್ಟವ್ ನ ಆನ್ ಮಾಡ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾವು ಡೀಪ್ ಫ್ರೈ ಮಾಡ್ಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಹೈ ಫ್ಲೇಮ್ ಅಲ್ಲೇ ಇದನ್ನ ಕರ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ನೀವೇನಾದ್ರೂ ಗೋಬಿನ ಕರಿಯೋಕ್ ಹೋದ್ರೆ ಅದು ಎಣ್ಣೆ ಹಿಡಿದ್ ಬಿಡುತ್ತೆ. ಹಂಗಾಗಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹೈ ಫ್ಲೇಮ್ ಅಲ್ಲೇ ಇದನ್ನ ಕರೆದು ಎತ್ತಿಟ್ಕೋಬೇಕು. ನೋಡಿ ನಾನೀಗ ಇದನ್ನ ಒಂದೊಂದಾಗಿ ಗೋಬಿನ ಅದಕ್ಕೆ ಸೇರಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಕಲ್ಸಿಟ್ಕೊಂಡಿರೋ ಎಲ್ಲಾ ಗೋಬಿನೂ ಇದೇ ರೀತಿ ಕ್ರಿಸ್ಪಿ ಆಗೋ ತನಕ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಕ್ರಿಸ್ಪಿ ಆಗೋ ತನಕ ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾದ ಫುಡ್ ಕಲರು ಮತ್ತೆ ಟೇಸ್ಟಿಂಗ್ ಪೌಡರು ಏನು ಬಳಸ್ಕೊಂಡಿಲ್ಲ. ಮನೆ ಖಾರದ ಪುಡಿನೇ ಬಳಸ್ಕೊಂಡು ಮಾಡ್ತಾ ಇರೋದು. ನೀವು ಬೇಕಂದ್ರೆ ಫುಡ್ ಕಲರ್ನ ಬಳಸ್ಕೋಬಹುದು. ನೋಡಿ ಈಗ ನಾನು ಅದನ್ನೆಲ್ಲದನ್ನು ಡೀಪ್ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಏನಿತ್ತಲ್ಲ ಅದನ್ನು ಕೂಡ ನಾನು ಎಲ್ಲದನ್ನು ಫ್ರೈ ಮಾಡಿ ಈ ರೀತಿ ತೆಕ್ಕೋತಾ ಇದ್ದೀನಿ. ನೋಡಿ ಈಗ ಇದು ರೆಡಿ ಆಗಿದೆ. ಹೂಕೋಸು ಗೋಬಿ ಮಂಚೂರಿ ಮಾಡೋದು ಎಲೆಕೋಸು ಗೋಬಿ ಮಂಚೂರಿಗಿಂತ ತುಂಬಾನೇ ಸುಲಭ. ನೀವು ಬೇಕಾದಾಗ ಇದನ್ನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಸಿಂಪಲ್ ಆಗಿ ಮತ್ತೆ ಬೇಗನೆ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಬಟ್ಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ನೋಡಿ ಈ ರೀತಿ ಮಿಶ್ರಣ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸೇರಿಸಿ ನಂತರ ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ನಂತರ ನಾನಿಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ನ ಸೇರಿಸ್ತಾ ಇದ್ದೀನಿ. ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಇರ್ಲಿಲ್ಲ, ಹಂಗಾಗಿ ಗ್ರೀನ್ ನ ಬಳಸ್ಕೊಂಡಿದ್ದೀನಿ. ನೀವು ರೆಡ್ ಚಿಲ್ಲಿ ಸಾಸ್ ನ ಬೇಕಾದ್ರೂ ಬಳಸ್ಕೋಬಹುದು. ನಂತರ ನಾನಿಲ್ಲಿ ಸೋಯಾ ಸಾಸ್ ನ ಬಳಸ್ತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಟೊಮೆಟೊ ಸಾಸ್ ನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿದಾದ್ಮೇಲೆ ಚೆನ್ನಾಗಿ ಇದನ್ನ ಒಂದು ಮಿಕ್ಸ್ ನ ಕೊಡ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ನಾನಿಲ್ಲಿ ನಾವೇನು ಕಾರ್ನ್ ಫ್ಲೋರಿಗೆ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ. ಆ ನಂತರ ನೀವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡಿದ್ದಾದ್ಮೇಲೆ ನಾವೇನು ಕರೆದು ಇಟ್ಕೊಂಡಿದ್ವಲ್ಲ ಹೂಕೋಸನ್ನ ಇದಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ ಅದನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಗೋಬಿನ ನಾವು ಮನೆಯಲ್ಲೇ ಒಂದು 20 ರಿಂದ 25 ನಿಮಿಷದೊಳಗೇನೆ ಮಾಡ್ಕೋಬಹುದು. ಮತ್ತೆ ಹೆಲ್ತಿಯಾಗೂ ಕೂಡ ಮಾಡ್ಕೋಬಹುದು. ಹೊರಗಡೆ ಹೋದ್ರೆ ಒಂದು ಪ್ಲೇಟಿಗೆ 40 ರೂಪಾಯಿ ಹಂಗೆಲ್ಲ ಇರುತ್ತೆ ಗೋಬಿ. ಮನೆಯಲ್ಲೇ ನಾವು ಒಂದು 40 ರಿಂದ 50 ರೂಪಾಯಿನ ಖರ್ಚು ಮಾಡಿದ್ರೆ ಮನೆಯಲ್ಲಿರೋ ಎಲ್ಲರೂ ಕೂಡ ಇದನ್ನ ತಿನ್ಬೋದು. ಅಷ್ಟು ಸಿಂಪಲ್ ಆಗಿ ಇರುತ್ತೆ ಈ ರೆಸಿಪಿ. ಮತ್ತೆ ಬೇಗನೂ ಮಾಡ್ಕೋಬಹುದು. ನೋಡಿ ಈಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಕೊನೆಯದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಫೈನಲ್ ಆಗಿ ಗೋಬಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ರುಚಿಯಾಗಿ ಕೂಡ ಬಂದಿತ್ತು. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ ನಾನೀಗ ಒಂದು ಪ್ಲೇಟಿಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಬಿಸಿ ಬಿಸಿ ಗೋಬಿನ ಒಂದು ಪ್ಲೇಟಿಗೆ
ಹಾಕ್ಬಿಟ್ಟು ಅದ್ರ ಮೇಲೆ ಉದ್ದುದಾಗಿ ಹೆಚ್ಚಿರೋ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ನಿಜವಾಗ್ಲೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.